ನಗುತ್ತೈತೆ ದೈವ ನಗುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಬದಲು ಯಾರು ಮಾನವ ವಿಧಿಯಾಟ ಬದಲು ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ವಿಧಿಯಾಟ ಬಲು ಯಾರು ಮಾನವ ವಿಧಿಯಾಟ ಬಲು ಯಾರು ಮಾನವ ಏಕನೋ ಏನಾಯಿತು? ಏಕೆ ಹೋದ್ರಿವಲ್ಲ? ಏನೆಂದು ಹೇಳಲೇ ರವಿ, ಏನೆಂದು ಹೇಳಲಿ ಬಂತು. ಚಿನ್ನದ ಹಾರದಂತಿರುವ ನಮ್ಮ ಸಂಸಾರದಲ್ಲಿ ಒಂದು ಮುತ್ತು ಉದುರು ಹೋಯ್ತಪ್ಪ. ಏನು ನಿಮ್ಮ ಮಾತಿನ ಅರ್ಥ? ಸ್ವಲ್ಪ ಬಿಡಿಸಿ ಹೇಳಬಾರದೆ? ಮಂಜು ಸತ್ಯಜಿತ್ ನಾಗೇಂದ್ರರು ಸೇರಿಕೊಂಡು ಬಂಡಿಗಾಗಿ ಹುಟ್ಟಿದ ಮಗ ಬಂಡಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮನ್ನೆಲ್ಲ ಆಗಲೇ ಚಿರನಿದ್ರೆಯಲ್ಲಿ ಮಕ್ಕಳಾಗಿ ಹೋದರಪ್ಪ ನಮ್ಮ ಪ್ರವೀಣ. ಅಂದರೆ ನಿಮ್ಮ ಮಾತಿನ ಅರ್ಥ ಸತ್ಯಜಿತ್ ನಾಗೇಂದ್ರರು ಸೇರಿಕೊಂಡು ಗುಂಡಾರಿಗೆ ಕೊಲೆ ಮಾಡಿಬಿಟ್ಟರಪ್ಪ. ನಮ್ಮ ಮನೆಯಲ್ಲಿ ಒಬ್ಬ ಮಗನಾಗಿ ಬೆಳೆದು ನಮ್ಮ ಕಷ್ಟದಲ್ಲಿ ಸಮಪಾಲು ತೆಗೆದುಕೊಂಡು ನ್ಯಾಯದ ಮಾರ್ಗದಲ್ಲಿ ನಡೆದು ಈ ಬಂಧನೆಗಾಗಿ ನಿನ್ನ ಜೀವವನ್ನು ತ್ಯಾಗ ಮಾಡಿದೆಯಾ ನಾನು ಅವತ್ತು 16 ವರ್ಷ ಮನೆ ಬಿಟ್ಟು ಹೋದೆ. ನಮ್ಮ ರವಿ ಬೆಂಗಳೂರಿನಲ್ಲಿ ಸಾಲ ಕಲಿತಿರ್ಬೇಕಾದ್ರೆ ಅಜ್ಞಾತಿಗಳ ತಂದೆ
ನೋಡಿಕೊಳ್ಳುತ್ತಿದ್ದನು ನಿಮ್ಮಿಬ್ಬರಿಗಿಂತಲೂ ಹೆಚ್ಚಿನ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದಾನಪ್ಪ ಪ್ರವೀಣ. ಅವತ್ತು ಭೂಮಿ ವಿಚಾರ ನಡೆದಾಗ ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ನಿನ್ನ ಭೂಮಿಯನ್ನು ಮುಚ್ಚಿಕೊಂಡು ಹೇಳ್ತಾನೆ ಅಂತ ನಿಜ ಮಾಡಿ ಈಗ ಅದೇ ಭೂಮಿಗಾಗಿ ಹಣವಾಗಿ ಬಿದ್ದಾನಪ್ಪ. ಉತ್ತಪ್ಪಗಳಿಲ್ಲ ಪ್ರವೀಣ ಸಾವು ಅಷ್ಟೇ ಅಲ್ಲ, ಇನ್ನು ಮುಂದೆ ನಿಮ್ಮ ಮೇಲೆ ಹೊಂಚು ಹಾಕಿಕೊಂಡು ಕೂತಿಕೊಳ್ಳುವನು ಆ ಸತ್ಯಜಿ. ನೀವು ಹೀಗೆ ಸುಮ್ಮನಿದ್ದರೆ ಪ್ರವೀಣಿಗಾದ ಗತಿ ನಿಮಗಷ್ಟೇ ಅಲ್ಲ, ಈ ಊರ ಜನರಿಗೆ ತಂದು ಬಿಡುತ್ತದೆ. ಎದ್ದೇಳಿ, ಎದ್ದೇಳಿ, ಹಿಂದಿನ ಹೊಟ್ಟೆಯ ದೇಶದ ಬೆಂಕಿ ಬತ್ತಿ ಹೋಗಲಿ. ಅನ್ಯಾಯದಿಂದ ಕಟ್ಟಿದವನ ಕೋಟೆಯನ್ನು ಸುಟ್ಟು ಅವನನ್ನು ಸರ್ವನಾಶ ಮಾಡಿ ಬನ್ನಿ. ಸಿದ್ಧರಾಗಿ, ಸಿದ್ಧರಾಗಿ, ಸಿದ್ಧರಾಗಿ. ನಮ್ಮ ಪ್ರವೀಣ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಚೈತನ್ಯನ ಕತ್ತರಿಸಿ ಅವನ ರಕ್ತವನ್ನು ತಂದು ನಮ್ಮ ಪ್ರವೀಣ ಸಮಿತಿಗೆ ನೈವೇದ್ಯ ಹಿಡಿದೇಬೇಕು. ಹೌದು ಮಂಜುನಾಥ್, ಒಂದೇ ಗುಡಿಯಲ್ಲಿ ಬದುಕುತ್ತಿದ್ದ ಒಂದು ಹಕ್ಕಿ ಅಗಲಿಸಿದ ಸತ್ಯ ಚೈತನ್ಯವನ್ನು ನನ್ನ ಅಧಿಕಾರಿಯಿಂದ ಹೇಳಿದರೆ ನಮ್ಮ ಪ್ರವೀಣಾತ್ಮಕ್ಕೆ ಶಾಂತಿ. ಬೆಂಕಿ ಹತ್ತು ನಿನ್ನ ಅಧಿಕಾರಕ್ಕೆ. ಈ ನಿನ್ನ ಅಧಿಕಾರದಿಂದ ನಮ್ಮ ಸಹೋದರಿಗೆ ಅವಶ್ಯಕತೆ ಇಲ್ಲ. ನೀನು ಒಯ್ದು ಜೈಲಿನಲ್ಲಿ ಇಟ್ಟರೆ ಜಮೀನೆಂಬುದ ಮತ್ತೆ ಬಿಡುಗಡೆಯಾಗಿ ಮಾಡಿ ಮತ್ತೆ ಮೆರೆಯುವಂತೆ ಮಾಡ್ತಿದೆ. ಇದೇ ನಿನ್ನ ಅಧಿಕಾರ. ಒಬ್ಬಯವನಾದರೂ ಕೊಲೆ ಮಾಡಿ ಜೈಲಿನಲ್ಲಿ ಇಟ್ಟರೆ ಲಂಚಕ್ಕೆಂಬ ಕೈ ಮಾಡಿ ಮತ್ತೆ ಕೊಲೆಗಾರರಾಗಿ ಮಾಡುವುದು ಇದೇ ನಿನ್ನ ಅಧಿಕಾರ. ಅಂದಾಗ ನಿನ್ನ ಅಧಿಕಾರದಿಂದ ನಮ್ಮ ಸಹೋದರಿಗೆ ಅವಶ್ಯಕತೆ ಇಲ್ಲ. ಅನ್ಯಾಯ ಮಾಡುವವರನ್ನು ಬಿಟ್ಟು ನ್ಯಾಯದಾರಿಯಲ್ಲಿ ಹಿಡಿದು ನಡೆದ ಜನರಿಗೆ ಶಿಕ್ಷೆ ಕೊಡುವುದು ಇದೇ ನಿನ್ನ ಅಧಿಕಾರ. ಅಂದಾಗ ನಮ್ಮ ಸಹೋದರಿಗೆ ಅಧಿಕಾರ ಅವಶ್ಯಕತೆ ಇಲ್ಲ. ಮಂಜು, ಈಗೇಕೆ ಮಾತನಾಡುತ್ತಿರುವೆ? ಅವರನ್ನು ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಿದರೆ ಅಲ್ಲಿ ಅವರಿಗೆ ಶಿಕ್ಷೆ ಕೊಡುತ್ತಾರೆ. ಸತ್ಯಕ್ಕೆ ಎಂದೂ ಸಾವಿಲ್ಲ ಬಂದು, ಸಾವಿಲ್ಲ. ಏನು ಸತ್ಯಕ್ಕೆ ಸಾವಿಲ್ಲ? ಏನು ಸತ್ಯಕ್ಕೆ ಸಾವಿಲ್ಲ? ಹೇಳಿದವರು ಮಾತುಕತೆಯಲ್ಲವೇ? ಅವರು ಎಂದು ಸತ್ತು ಹೋದವರು. ಅವರೊಂದಿಗೆ ನೀನು ಸತ್ತು ಹೋಯ್ತಲ್ಲ. ನಮ್ಮ ಪ್ರವೀಣ ಏನ ನ್ಯಾಯ ಮಾಡಿದ್ರ ಅವನಿಗೆ ಎತ್ತಕ್ಕೆ ಬರ್ತಿದ್ದ ಅವನಿಗೆ ಎತ್ತಕ್ಕೆ ಬರ್ತಿದ್ದ ಸಾವು ಏನ ಹೇಳು. ಈ ಕಲಿಯುಗದಲ್ಲಿ ಸತ್ತಕ್ಕೆ ಸಾವೇ ಹೌದಣ್ಣ, ಮಂಜುಳವಾದ ನಿಜವಿದೆ. ಹೆಸರಿಗೆ ತಕ್ಕಂತ ನಮ್ಮ ಹತ್ರ ಪಿಸ್ತೂಲು ಬಂದೂಕ. ಆದರೆ ಇದನ್ನು ಉಪಯೋಗಿಸಬೇಕಾದರೆ ಅವರ ಹತ್ರ ಪರ್ಮಿಷನ್ ಪಡೆಯಬೇಕು. ಇದರಲ್ಲಿರುವುದು 6 ಗುಂಡುಗಳು. ಇದಕ್ಕೆ ಈ ಅಧಿಕಾರ ಬೇಡನ? ನಮಗೆ ಸ್ವತಂತ್ರ ಅಧಿಕಾರದಿಂದ ಅವರ ಶಿಕ್ಷೆ ಕೊಡೋಣ.
ಚಿತ್ರಹಿಂಸೆ ಕೊಟ್ಟು ಈ ಊರನ್ನೇ ಸಮಾಧಿ ಮಾಡೋದಕ್ಕಿಂತ ಮುಂಚೆ ಅವರ ಸಮಾಧಿ ಕಟ್ಟಿ ಈ ಮನೆಗೆ ಕಾರಣಬೇಕು. ಇದು ನಿಮ್ಮಣ್ಣನ ಆಜ್ಞೆ. ಈ ಮಾತಿಗಾಗಿ ಎಷ್ಟು ದಿವಸ ಕಾಯ್ತಿದ್ದೆ ನಾ ಕಾಯ್ತಿದ್ದೀನಿ. ನಾನು ಇನ್ನು ಮುಂದೆ ಆ ಕಲಿಗದ ರಾಕ್ಷಸರ ಕಣ್ಣುಗಳನ್ನು ಕಿತ್ತು ಅವರ ಶರೀರವನ್ನು ನುಚ್ಚು ನಮ್ಮ ಪ್ರಾಣನ ಸಮಾಧಿಗೆ ಅರ್ಪಿಸುತ್ತೇನೆ. ಅವನು ಪಾತಾಳದಲ್ಲಿ ಅಡಗಿದರೆ ಸರಿ, ಈ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ. ರವಿ ನಮ್ಮ ಮಣ್ಣಿನ ಎತ್ತರದ ರಣರಂಗದಲ್ಲಿ ಮಡಿದರೆ ಚಿಂತಿಲ್ಲ, ಅವರ ಛೇದನೆ ಮಾಡೋಣ. ಭೂಮಿಗಾಗಿ 100 ಎಣಗಳ ಬಿಡಲಿ. ನಮ್ಮ ಪ್ರವೀಣ ಅಂತ ಎಷ್ಟೋ ಯುಗಂತರ ಸಾತ್ವಿಕ ಕೊಲೆಗೈದನಲ್ಲ, ಆ ಕೈಗಳನ್ನು ಕತ್ತರಿಸಿ ಎಷ್ಟೋ ಹೆಣ್ಮಕ್ಕ ಚೀಲವನ್ನು ಹಾಳು ಮಾಡಿದನಲ್ಲ, ಆ ರಾಜ್ಯ ಸರಿಯನವನ್ನು ಬಿಚ್ಚಿ ಮುಚ್ಚು ನೂರು ಮಾಡಿ ಈ ಮಣ್ಣಿನ ಮಕ್ಕಳ ತಾಕತ್ತೇನೆಂದು ತೋರಿಸಿಬಿಟ್ಟು ನಿಮ್ಮ ಯುದ್ಧಕ್ಕೆ ಜಯವಾಗಲಿ. ಕಲಿಯುಗದ ರಾವಣನಿದ್ರು ರಾಕ್ಷಸರನ್ನು ತೆಗೆದು ಈ ನಾಡಿಗೆ ಶಾಂತಿ ತೆಗೆದುಕೊಂಡು ಬನ್ನಿ. ರವಿ